ಮುತ್ತಪ್ರಾಯಿಗಳು ನನಗೆ ಮೊದಲಿಗಿಂತ ಯುವಕರಾಗಿ ಆರೋಗ್ಯವಂತರಾಗಿ ಹಸನ್ಮುಖಿಯಾಗಿ ಕಾಣ್ತಾ ಇದ್ದಾರೆ. ಅವರು ಉಂಡ ನೋವು ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ಇಟ್. ಒಂದು ಸಲ ಕೊಡಗಿಂದ ನನಗೆ ಲ್ಯಾಂಡ್ಲೈನಿಗೆ ಫೋನ್ ಮಾಡಿ ಒದೇ ಒಂದು ಕೊಡಲಿಲ್ಲ, ಇನ್ನೆಲ್ಲ ಕೊಟ್ಟಿರ್ತಾರೆ ಇಟ್ಟಲ್ಲಿ ಫೋನಲ್ಲಿ. ನಾನೇನು ಅವನು ಅಂದ್ಕೊಂಡೆ ಇವನು ಅಂದ್ಕೊಂಡೆ ಹಂಗೆ ಬರೀತೆ ಹಂಗೆ ಕರ್ಮವೀರದಲ್ಲಿ ನನ್ನ ಸಂಪಾದಕ. ರೈಗಳೇ ಎಲ್ಲಿದ್ದೀರಿ, ನಾನು ಬಂದುಬಿಡ್ತೀನಿ ಈಗ, ನಾನು ತುಂಬ ದೂರ ಇದ್ದೇನೆ. ಅಲ್ಲ ಎಲ್ಲೇ ಆದರೂ ನಾನು ಕಾರ್ ಮಾಡ್ಕೊಂಡು ಬರ್ತೀನಿ, ಯಾವ್ದಾದ್ರು ಟ್ಯಾಕ್ಸಿ ಇಟ್ಕೊಂಡು ಬರ್ತೀನಿ. ನೀವು ಬರೋ ಹೊತ್ತಿಗೆ ನಾನು ಇನ್ನೆಲ್ಲೋ ಇರ್ತೇನೆ, ನೀವು ಬರೋದು ಬೇಡ, ನನ್ನ ಮುಖ ನೋಡಬೇಡಿ ಅಂತ ಇಟ್ಟರು. ನೆನಪಿದೆಯೋ? ಅವರ ಮುಖ ನೋಡಲಿಕ್ಕೆ ಅನೇಕ ವರ್ಷ ಕಾಯಬೇಕಾಯಿತು. ಹಿ ಇನ್ವೈಟೆಡ್ ಮೀ ಟು ದುಬೈ. I went, I stayed with him. I had the opportunity of sharing the food with him cooked by Rekha Akka. I always called her as Akka. She was a great soul. ಈ ತುಂಟ ಕಂಟ್ರೋಲಿಗೆ ಬಂದರು ಅಂದರೆ ಅದಕ್ಕೆ ಕಾರಣ ರೇಖಾ ಅಕ್ಕ. ನಾನು ತುಂಟ ಅಂದೆ, ದುಷ್ಟ ಅನ್ನಲಿಲ್ಲ. He was never a bad man. Never a bad man. ಕೆಲವ್ರಿಗೆ ಅದೇ ಶೆಟ್ರಿಗಿಂತವೆಲ್ಲ ಭಾಳ ಇರ್ತವೆ. ಈ ಸೌತ್ ಕೆನರ ಶೆಟ್ರಿದಾರಲ್ಲ, ಏನು ನಯಾ ಪೈಸೆ ಇಲ್ದಿದ್ರು ಕೈ ತುಂಬ ಬಂಗಾರ ಹಾಕೊಂಡು ಓಡಾಡ್ತಿರ್ತಾರೆ. ಆಮೇಲೆ ವರ್ಷಕ್ಕೊಂದ್ಸಲ ಮೂಕಾಂಬಿಕೆಗೆ ಅಕ್ಕಿ ಕೊಡ್ತಾರೆ. ಇವ್ರಿಗೆ ಮನೇಲಿ ಏನಿರಲ್ಲ ಪಾಪ. ಈಗೆಲ್ಲ ಡೌರಿ ಯಾರು ಕೊಡೋದಿಲ್ಲ. ಹುಡುಗಿರೇ ಅವ್ರಿಗಿಂತ ಚೆನ್ನಾಗಿ ಓದ್ಕೊಂಡಿರ್ತಾರೆ. ಮಗನೇ ನಿನ್ಯಾರು ಮಾಡ್ಕೊತಾರೆ ಹೋಗು ಅಂತೇಳಿ ಡೌರಿ ಕೊಡಲ್ಲ. ನಮ್ಮ ವಿಜೇತಂಗೆ ನಾವು ಕೊಡಲ್ಲ. She is doing her IAS. I am so happy. ಮುತ್ತಪ್ರಾಯಿಗಳನ್ನು ಕೆಲವು ದಿನಗಳ ಕಾಲ ಅವ್ರ ಜೊತೆಯಲ್ಲಿದ್ದು ಸಂದರ್ಶನ ಮಾಡಿ ಅವರು ನನ್ನನ್ನು ಬಿಟ್ಟು ಬರಲಿಕ್ಕೆ ಅಂಥೇಳಿ ದುಬೈಯಿಂದ ದರೆಸಲಾಮ್ ಏರ್ಪೋರ್ಟ್ವರೆಗೂ ಬಂದರು. ಅಲ್ಲಿಂದ ಐ ಫ್ಲೂ ಟು ಆಫ್ರಿಕಾ, ಉಗಾಂಡ, ತಾಂಜೀನಿಯಾ, ಕೀನ್ಯಾ. ಲೇಟರ್ ಆನ್ ಐ ವೆಂಟ್ ಟು ಕಾಂಗೋ ಅಂಡ್ ಆಲ್. ಬಿಡಿ, ನಾನು 39 ದೇಶ ಸುತ್ತಿ 4 ಸಲ ಪಾಕಿಸ್ತಾನಕ್ಕೆ ಹೋಗಿದ್ದೀನಿ. ಇನ್ನೊಂದು ಸಲ ಹೋಗ್ಬಿಟ್ರೆ ನನಗೆ ಬಹುಶಃ ನಾಗರಿಕ ಸೌಲಭ್ಯ ಕೊಟ್ಬಿಡ್ತಾರೆ ಅವರು. ದ ಫಾರಿನ್ ಮಿನಿಸ್ಟರ್ ಆಫ್ ಇನ್ಫಾರ್ಮೇಷನ್ ಆಫ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್, he said आप कहाँ के हैं इंडिया में? मैं बेंगलुरु का हूँ. अच्छा बेंगलुरु IT जन्नत है वो. हाँ जन्नत भी है और नर्क भी है. बोलिए ಅಂತಂದೆ. आप साउथ इंडियन होके इतना बेहतरीन उर्दू कैसे बोल सकते हैं? ऐसे जब प्यार किसी से होता है तो वो जबरदस्त होता है. दोनों तरफ आग बराबर लग जाता है. I loved Pakistan. That's a different issue. I'm writing about all my foreign trips. I was the only man Kannadiga representing Karnataka in Kargil battlefield. I was telling Major Saab, Commander Saab, I was the only Kannadiga there in the battlefield. ಅಲ್ಲಿ ಸೈನಿಕರ ಲಂಗರ್ಗೆ ಹೋಗಿ ಊಟ ಮಾಡಿದ್ರೆ, ಲಂಗರ್ ಈಸ್ ಎ ಕಾಮನ್ ಈಟಿಂಗ್ ಪ್ಲೇಸ್. ನೀವು ಮೇಜರ್ ಇರ್ರಿ ಇನ್ನೊಂದಿರ್ರಿ, ಊಟಕ್ಕೆ ಅಲ್ಲೇ ಬರಬೇಕು. ಸೋಲ್ಜರ್ ಜೊತೆಗೆ ಊಟ ಮಾಡಬೇಕು. ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡು ತಿಂತಾರೆ. ತಿಂತಾ ಇದ್ದಾಗ ವೇರ್ ಆರ್ ಯು ಫ್ರಮ್ ಅಂತ ಕೆಲವರು. ಐ ಆಮ್ ಫ್ರಮ್ ಕರ್ನಾಟಕ. ಕರ್ನಾಟಕ? ಕೂರ್ಗ್. ಜನರಲ್ ಕಾರ್ಯಪ್ಪಾಸ್ ಕೂರ್ಗ್, ಜನರಲ್ ತಮಯಾಜ್ ಕೂರ್ಗ್. ನಮ್ಮ ಗೌರವವನ್ನು ಕೊಡವರು ಎಷ್ಟು ದೊಡ್ಡದನ್ನಾಗಿ ಮಾಡಿದ್ರು. Believe me, soldier, I am a retired man ಅಂದರು. A soldier will never be retired ಅಂತ. ಯಾಕೆ ಇದನ್ನು ಹೇಳಿದೆ ಅಂತಂದರೆ, ರೇಖಾ ಅಕ್ಕ, ದಟ್ ಇಸ್ ರೇಖಾ ಮುತ್ತಪ್ರಾಯಿ, ವಾಸ್ ಕೂರ್ಗಿ. ಹ್ಯಾಪಿ ಮ್ಯಾನ್, ಫಾರ್ಚುನೇಟ್ ಮ್ಯಾನ್. ಪಟಾಯಿಸಿ ಮದುವೆ ಆದರು. ಶಿ ವಾಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಸೋಲ್ಸ್ ಆನ್ ದಿ ಅರ್ತ್. ಅಷ್ಟು ಆರೋಗ್ಯವಂತ ಮನಸ್ಸು. ವೆನ್ ಹಿ ವಾಸ್ ರಿಲೀಸ್ಡ್, ಐ ವಾಸ್ ಟ್ರಾವೆಲಿಂಗ್ ಇನ್ ದಿ ಕಾರ್ ಆ್ಯಂಡ್ ಫೋನ್ ಬಂತು. ನನಗೆ ಯಾರು ಅಂತ ಗೊತ್ತಾಗಲಿಲ್ಲ, ಯಾರು ಅಂತ. ರವಿ ಅವರೇ, ನಾನು ರೇಖಾ ಮಾತಾಡ್ತೀನಿ. ಅಕ್ಕ ಹೇಳಿ, ನಾನೊಂದು ಗಿಫ್ಟ್ ಕಳಿಸ್ತೇನೆ ನಿಮಗೆ. ಅಕ್ಕ, ನಾನು ಬ್ರಾಹ್ಮಣ, ನನಗೆ ನೀವು ಕೊಡ್ಬೋದಾದ ಏಕೈಕ ಗಿಫ್ಟು ಅಂದರೆ ಒಳ್ಳೆ ಮೀನು ಸಾರು ಮಾಡಿ ಮನೆಗೆ ಊಟಕ್ಕೆ ಕರೆದ್ರೆ ಅದ್ಭುತವಾಗಿ ಊಟ ಮಾಡ್ತೀನಿ.
ದುಬೈಯಲ್ಲಿ ತಿಂದಿದ್ದು ವಾಸನೆ ಇನ್ನೂ ಕೈಯಿಂದ ಹೋಗಿಲ್ಲ ಅಂತ ತಮಾಷೆ ಮಾಡಿದೆ. ದಟ್ ವಾಸ್ ದಿ ಕಾಮ್ರೇಡ್ರಿ ದಟ್ ಐ ಆ್ಯಂಡ್ ಮುತ್ತಪ್ರಾಯ ಹ್ಯಾಡ್. ಐ ವಾಸ್ ಒನ್ ಆಫ್ ದಿ ವಿಟ್ನೆಸಸ್ ಫಾರ್ ಹಿಸ್ ಕೇಸಸ್. ಐ ವಾಸ್ ಅ ಸ್ಟಾರ್ ವಿಟ್ನೆಸ್ ರಾದರ್. ವೆಲ್, I never thought that he will be something like this today. ಒಬ್ಬ ಮನುಷ್ಯ, ಶೀತಲ್ ರೈಟ್ಲಿ ಸೆಡ್, ಒಬ್ಬ ಮನುಷ್ಯ ತನ್ನನ್ನು ಹೇಗೆ ಯಾವ ಕ್ಷಣದಲ್ಲಾದರೂ ಬದಲಾಯಿಸ್ಕೋಬಹುದು ಅನ್ನೋದಕ್ಕೆ ಮುತ್ತಪ್ರೈ ಅತ್ಯುತ್ತಮ ಉದಾಹರಣೆ. ಪ್ಲೀಸ್ ಕೇಳ. ನಾನು ಕುಡ್ತಾ ಬಿಡೋಕ್ಕೆ ತಿಂಗಳುಗಟ್ಟಲೆ ಅಡ್ಮಿಟ್ ಆದೆ ಆಸ್ಪತ್ರೆಗೆ. ಈಗ ಹೇಳ್ತಾರೆ ಪಕ್ಕ ಕೂತ್ಕೊಂಡು, ನೀವು ಗುಂಡು ಬಿಟ್ಟೆ ಈಗಲೇ. ಹಾಂ, ಮತ್ತು ಸಿಗರೇಟು ಅದು ಸೇರ್ತಿ ಇಲ್ಲದೆ ಅಂತ ಯಾವುದೂ ಇಲ್ಲದೆ ಎಲ್ಲ ಬಿಟ್ಟರೆ ಗತಿಯೇನು? ನಾನು ಬಿಟ್ಟೆ ಅಂದರು. ಹೌದು, ಬ್ಯೂಟಿಫುಲ್. ಹಿ ಕೂಲಿ ವಾಕ್ಡ್ ಔಟ್ ಆಫ್ ದಿ ಹ್ಯಾಬಿಟ್. ಆ ನಿಯಂತ್ರಣ ಮನಸ್ಸಿನಲ್ಲಿ ಇದ್ದರೆ ಏನು ಬೇಕಾದ್ರೂ ಆಗ್ತಾನೆ ಮನುಷ್ಯ, ಏನು ಬೇಕಾದರೂ ಆಗ್ತಾನೆ. ಅವರು ಏನು ಬೇಕಾದರೂ ಆಗಬಲ್ಲ ಸ್ಥಿತಿಯಲ್ಲಿ ಇದ್ದಾರೆ. ಕರ್ನಾಟಕದ ಅತಿ ದೊಡ್ಡ ಉದ್ಯಮಿ, ಜಯ ಕರ್ನಾಟಕದಂತಹ ಒಂದು ಸಂಘಟನೆಯ ಸ್ಥಾಪಕ, ಅಧ್ಯಕ್ಷ. ದಿಸ್ ಇಸ್ ರೇಖಾ ಅಕ್ಕ, ದ ಮೋಸ್ಟ್ ಬೋಲ್ಡ್ ಲೇಡಿ ದಟ್ ಐ ಹ್ಯಾವ್ ಸೀನ್, ಹೂ ಕಂಟ್ರೋಲ್ಡ್ ದಿ ಎಸ್ಟರ್ ಇಯರ್ಸ್ ಡಾನ್ ಆಫ್ ಕರ್ನಾಟಕ. ಡಾನ್ ಹೆಂಡತಿ ಮುಂದೆ ಆ ಗೆಳೆತನ, ಪ್ರೀತಿ, ಆ ವಾಮ್ತ್, ಅಫೆಕ್ಷನ್ ಹಿ ಹ್ಯಾಸ್ ಶೇರ್ಡ್ ವಿತ್ ಮೀ. ನಾವು ಪದೇ ಪದೇ ಅವ್ರಿಗೆ ಫೋನ್ ಮಾಡಲ್ಲ, ಏನೋ ಕೆಲಸದಲ್ಲಿ ಇರ್ತಾರೆ, ಅವರು ನಂಗೆ ಮಾಡಲ್ಲ. ಆದರೆ ಆ ಗಾಢವಾದ ಬಾಂಧವ್ಯ ನೋಡಿ, ನಾನು ಬಂದ ತಕ್ಷಣ ನಮಗೆ ಬೇರೆ ಮಾತಿಲ್ಲ, ತಬ್ಕೊಂಡಿದ್ದೆ ಕೆಲಸ. I really loved this evening. I am thankful to ಚಂದ್ರಕಾಂತ್ and ಸುಚರಿತಾ. ನನಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಾನು ಅವರಿಗೆ ಋಣಿಯಾಗಿರ್ತೇನೆ. ಒಬ್ಬ ಹೊಟ್ಟೆ ಕಿಚ್ಚಾಗುವಷ್ಟು ಚೆಂದಾಗೆ ಬರೆಯುವ ಲೇಖಕ ಕೇಶವ ರೆಡ್ಡಿ ಹಂದ್ರಾಳ್ ಅವರು. ನೀವು ಆ ಬಯಲುಸೀಮೆಯ ಘಮ ನಿಮಗೆ ಬೇಕು ಅಂದರೆ ಅವ್ರ ಕೃತಿಗಳನ್ನು ಓದಬೇಕು, ಅವರ ಅಂಕಣಗಳನ್ನು ಓದಬೇಕು. ಈಸ್ ಅ ವಂಡರ್ಫುಲ್ ರೈಟರ್. And I read Balagurumurthy as another great writer. Budga Nada. Balagurumurthy anta is a tribe by himself, tribal. Balagurumurthy anta ankana baritidralla tam life history baradiyare. He is a very good friend of mine, very sensible. He is a professor in National Law College. ಅವರು ಈ ಊರೂರು ತಿರುಗೋ ಅಲೆಮಾರಿ ಜನಾಂಗದವರು. ನೋಡಿ, ಯಾರು ಹೇಗೆ ಬೇಕಾದರೂ ಆಗ್ಬೋದು ಅನ್ನೋದು ನಮ್ಮ ಬದುಕಿನ ಒಂದು ಅತಿ ದೊಡ್ಡ ಪಾಠ. ನೀವು ದೊಡ್ಡವರಿದ್ದೀರಿ, ಸಮಾನ ವಯಸ್ಕರಿದ್ದೀರಿ, ನಿಮ್ಗೆ ಯಾರಿಗೂ ಹೇಳ್ತಾ ಇಲ್ಲ. ಯಂಗ್ ಬಾಯ್ಸ್ ಆರ್ ಗರ್ಲ್ಸ್ ಆರ್ ದೇರ್, ಅವ್ರಿಗೆ ಅಪೀಲ್ ಆಗಲಿ ಅಂತ ಈ ಮಾತು ಹೇಳ್ತೀನಿ. ಇಫ್ ಮುತ್ತಪ್ರಾಯಿ ಕುಡ್ ಟೇಕ್ ಎನ್ ಯೂ ಟರ್ನ್ ಆ್ಯಂಡ್ ಕಮ್ ಬ್ಯಾಕ್ so fast that nobody can stop him. ರಬ್ಬರ್ ಚೆಂಡು ಕಂಡ್ರೆ ನಾವು, ನಮ್ಮನ್ನು ಬಾವಿಯ ಆಳಕ್ಕೆ ಹೋಗಿ ಅದುಮಿಟ್ಬಿಡಿ, ನೀವು ಮೇಲೆ ಬರೋದಕ್ಕೆ ಮುಂಚೆ ನಾವು ಬಂದಿರ್ತೀವಿ. ಆಮೇಲೆ ಕರೆಕ್ಟ್ರಾಗಲೇ ಎಷ್ಟು ಅಪಪ್ರಚಾರ, ನನ್ನ ಬಗ್ಗೆ ನನಗೆ ಸಿಕ್ಕಷ್ಟು ಕೀರ್ತಿ ಮತ್ತು ಅಪಕೀರ್ತಿ ಯಾರಿಗೂ ಸಿಕ್ಕಿರ್ಲಿಕ್ಕಿಲ್ಲ, ಯಡಿಯೂರಪ್ಪನವನು ಬಿಟ್ಟರೆ. ಹೇ ಪಾಪ, ಸ್ಟ್ಯಾಂಡರ್ಸ್ ಏನೋ. ಮಕ್ಕಳು ನಮ್ಮ ಜೀವನವನ್ನು ಸಂತುಷ್ಟಮಯವನ್ನಾಗಿ ಮಾಡ್ತಾರೆ. ನಾವು ಅನ್ಕೋತೀವಿ ನಮ್ಮ ಮಕ್ಕಳು ನಮ್ಮ ಭವಿಷ್ಯವನ್ನು ಅವ್ರ ಭವಿಷ್ಯನ ನಾವು ರೂಪಿಸ್ಬೇಕು ಅಂತ. ಕೆಲವು ಕಡೆ ಮಕ್ಕಳೇ ಅಪ್ಪನ ಭವಿಷ್ಯವನ್ನು ಡಿಸೈಡ್ ಮಾಡ್ತಾರೆ. ಮೊದಲು ಹೋಗ್ತಾನೆ ಮಗ, ಎಲ್ಲ ನೋಡ್ತಾನೆ, ಅಪ್ಪ ಅಂತ ಬಾಗೊಂದಿ ರಾ ಅಂತಾನೆ. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಡ್ಕೊಂಡು ಹೋಗ್ತಿರ್ತಾರೆ ಜೈಲಿಗೆ. ಒನ್ಸ್ ಅಗೇನ್ ಐ ವಿಶ್ ಗ್ರೇಟ್ ಹೆಲ್ತ್ ಟು ಮಿಸ್ಟರ್ ಮುತ್ತಪ್ರಾಯಿ. ಆ್ಯಂಡ್ ಇನ್ನು ಸ್ವಲ್ಪ ಕಡಿಮೆ ಹೊಟ್ಟೆ ಕಿಚ್ಚಾಗುವಷ್ಟು ಬರೀರಿ ಅಂತ ಕೇಶವ ರೆಡ್ಡಿ ಹಂದ್ರಾಳವರಿಗೂ, ಮತ್ತು ನಡೆದಾಡುವ ದೇವರಾದ ಡಾಕ್ಟರ್ ಮಂಜುನಾಥ್ ಅವ್ರಿಗೂ, ಮತ್ತು ಸುಚರಿತಾ ಅವ್ರಿಗೂ. ಇದನ್ನು ನಾವು ಹೆರಿಗೆ ಅಂತ ಕರಿತೀವಿ.
ಹೆರಿಗೆ ಅಂದರೆ ಪುಸ್ತಕ ಬಿಡುಗಡೆ, ಈ ಬೀದಿಗೊಳ್ಳಬೇಕು ಅಂತ ಬಯಸ್ತಾಳೆ. ಭಾಳ ದೊಡ್ಡ ವಿಶ್ ಅದು. ಐ ವಿಶ್ ಎವ್ರಿ ಗುಡ್ ಥಿಂಗ್ ಟು ಹ್ಯಾಪನ್ ಟು ಹರ್, ಟು ಆಲ್ ದಿ ಫ್ರೆಂಡ್ಸ್. Dr. Manjunath should never retire, never walk out of a hospital. You are jailed forever. You are jailed in the past, chained in the past and handcuffed in the future. You can't help it. A doctor cannot be a landlord. ಮುತ್ತೈಪ್ರಾಯಿಗಳು ಮಾಡ್ದಂಗೆ ಲೇಔಟ್ ಮಾಡೋಕ್ಕೆ ನಾನು ಹೋಗ್ಬಿಡ್ಲಿ ನೋಡೋಣ. ಮನೆ ಕಟ್ಟಕ್ಕೆ ಬರಲ್ಲ, ನಮ್ಮ ಮನೆ ಬರೋಕ್ಕೆ. ಯಶಸ್ವಿಗೆ ಹೇಳಿದ್ದೀನಿ ನಂಗೆ ಸೈಟ್ ಕೊಡಿಸೋ ಮೈಸೂರಲ್ಲಿ ಅಂತ. ಈಗ ಅಂಕಲ್ ಆಗ ಅಂಕಲ್ ಅಂತ ನೋಡೋಣ. ಇಟ್ಸ್ ನಾಟ್ ಎ ಕಮಿಟ್ಮೆಂಟ್ ಐ ಆಮ್ ಆಸ್ಕಿಂಗ್ ಫ್ರಮ್ ಹಿಮ್. ವೆರಿ ಸಿ ಉಂಟಾ? ಇಲ್ಲ, ಸುಮ್ಮನೆ ಚೇಷ್ಟೆಗೆ ಅಂದೆ ಅಷ್ಟೆ. ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಮಾಡಿಸ್ಬಿಡ್ತಾನೆ, ಅದೇ ಒಂದು ಕಷ್ಟ. ನಿಮ್ಮೆಲ್ರಿಗೂ ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ನಮಸ್ಕಾರ. ಒಂದು ಚಿಕ್ಕ ಅಚಾತುರ್ಯ ಆಗಿದೆ, ಅದನ್ನು ನಾವು ಸರಿಪಡಿಸಬೇಕು. ದಯವಿಟ್ಟು 79 ವರ್ಷದ ಯುವಕರಾದ ಕೆ ನೀಲಕಂಠಪ್ಪ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮತ್ತು ಕಾರ್ಯಕ್ರಮಕ್ಕೆ ಬಂದಿರುವ ಮನೆಯವರ ನೆರಳಲ್ಲಿ ಲಲಿತಾ ಬೆಳಗೆರೆ ಅವರು ಬರಬೇಕು ಅಂತ ಕೇಳ್ಕೊತೀನಿ. ಅಪ್ಪ ಇಲ್ಲಿ ಗೌರವ ಅಲ್ಲ, ಅರ್ಧವ್ರಿಗೂ ಅಲ್ಲ, ಬಂದವ್ರಿಗೂ ಅಲ್ಲ. ನೋಡಿ ಹೌ ಸ್ಟ್ರಾಂಗ್ ದಿ ಓಲ್ಡ್ ಮ್ಯಾನ್, ಐ ಮೀನ್ ಯಂಗ್ ಮ್ಯಾನ್ ಈಸ್. ವೆಲ್ಕಮ್. ಅವರ ಬಗ್ಗೆ ಬರೆದಿರುವಂಥ ಈ ಪುಸ್ತಕವನ್ನು ಲಲಿತಾ ಬೆಳಗೆರೆ ಅವರು ಅವರಿಗೆ ಕೊಡಬೇಕು ಮತ್ತು ಅದರ ಬೆಲೆ 10,000 ರೂಪಾಯಿಗಳನ್ನು ಅವಳು ಕೊಡಬೇಕು ಅಂತ ಕೇಳ್ಕೊಂಡು. ಎಸ್, ವಿ ಮಸ್ಟ್. ಎಷ್ಟು ಹೃದಯ ಸ್ಪರ್ಶಿಯಾದ ಪುಸ್ತಕ, ಎರಡೂ ಅಷ್ಟೇ. ಅವಳಿಗೆ ಮಾತಾಡಕ್ಕೆ ಬಿಟ್ಟರೆ ನನ್ನನ್ನು ಮರೆಸಿಬಿಡ್ತಾಳೆ. ಸಾಮಾನ್ಯ ನನ್ನ ಮಾತಾದ್ಮೇಲೆ ಯಾರು ಆಡಲ್ಲ. ಕತ್ತೆ ಮೇದಲ್ಲಿ ಮತ್ತೆ ಮೇವಿಲ್ಲ ಅಂತ. ಅಲ್ಲ, ಕತ್ತೆ ಮೇದಂಗೆ ಇದನ್ನು ಓದಿ ನಾನು ಹೇಳಿದ್ದವ್ರಿಗೆ ಈ ಪುಸ್ತಕದ ತೂಕ ಬೇರೆ ಆದರೆ ಆ ಪುಸ್ತಕದ ತೂಕಕ್ಕೆ ಇದು ಏನೂ ಸರಿ ಸಾಟಿ ಅಲ್ಲ. ಇದು ತುಂಬ ಇದು ಸಾಟಿನೇ ಇಲ್ಲ ಅಂತ ಹೇಳಿದ್ದೀನಿ ಅವರಿಗೆ. ಆ ತೂಕಕ್ಕೂ ಈ ತೂಕಕ್ಕೂ ಹೋಲಿಸ್ಲೇಬೇಡಿ. ನಮ್ಮ ಅಪ್ಪ ನೆನ್ಸ್ಕೊಂಡು ಕಣ್ಣ ಎಷ್ಟು ಹತ್ತಿದ್ದೀನಿ ಅಂದರೆ ಇಲ್ಲಿ ತುಂಬಾ ಸಂತೋಷ ಆಯ್ತದೆ ನೋಡಿ. ಇಷ್ಟು ಚೆನ್ನಾಗಿರೋ ಅಪ್ಪ ಮಗಳ ಬಾಂಧವ್ಯನ ಎಷ್ಟು ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಅದರಲ್ಲಿ ಪ್ರತಿಯೊಬ್ಬರು ಇದನ್ನು ಓದಿದರೆ ಅರ್ಥ ಆಗುತ್ತೆ. ಬಹಳ ಸಂತೋಷ ಆಗ್ತದೆ ಇದು. ಅಷ್ಟು ಇಂಥ ತಂದೆ ಇಂಥ ಮಗಳು ಇಂಥ ಗಂಡ ಹಿಂಗೆ. ಐ ಥ್ಯಾಂಕ್ ಶ್ರೀಮತಿ ಲಲಿತಾ ಬೆಳಗೆರೆ ಫಾರ್ ಬೀಯಿಂಗ್ ಹಿಯರ್. ಇಲ್ಲ, ಅವಳು ದರ್ ಎಮೋಷ್ನಲ್ ಬಾಂಡಿಂಗ್ಸ್ ಏನು ಮಾಡೋಕ್ಕೆ. ಅವ್ರ ತಂದೆಗೆ 7 ಮಕ್ಕಳು, ಇವಳು ದೊಡ್ಡವಳು. ನಮ್ಮ ಅಪ್ಪ ತುಂಬ ಇನ್ನೋಸೆಂಟು ಅಂತ ಇರ್ತಾಳೆ. ತಮ್ಮದು ಏಜು ಮೊಮ್ಮಕ್ಕಳು ಒಂದು ಕಡೆ ಕೂತ್ಕೋತಾ ಇಲ್ಲ. ಅವು ಚಿಲ್ಡ್ರನ್ ಆರ್ ದಾಟ್. ಇವಳು ಶ್ರೀನಗರ ಕಿಟ್ಟಿ ಕೈ ಎತ್ತಬೇಕು. ಸುಂದರಿ, ನೀನು ಗಂಡ ಆ್ಯಕ್ಟ್ರೆಸ್ ಕಣೆ, ಆ್ಯಕ್ಟ್ರ್ ಕಣೆ, ನೀನೇನು ಅಲ್ವಲ್ಲಪ್ಪ. ಇನ್ನೊಂದನ್ನು ಅಟೆಂಡ್ ಮಾಡೋಕ್ಕೆ ಹೋಗಿರ್ತಾಳೆ ಅವಳು. ಐ ವಾಸ್ ಜಸ್ಟ್ ಟೆಲಿಂಗ್ ಇಟ್ಸ್ ಅ ವೆರಿ ಹ್ಯಾಪಿ ಫ್ಯಾಮಿಲಿ ಅಂತೇಳಿ. ಐ ಆಮ್ ಬ್ಲೆಸ್ಡ್ ವಿತ್ ದಿಸ್. ಒಬ್ಬಳು ಶ್ರೀನಗರ ಕಿಟ್ಟಿ ಮತ್ತು ಭಾವನಾ ಮಗಳು, ಅವನು ಚೇತನ ಮತ್ತು ರಂಜಿತ್ ನಾಯ್ಡು ಮಗ. ಇನ್ನೊಂದಿದೆ ಚುಕ್ಕಿ ಅಂತ, ಅದು ಚೇತನನ ಮಗು. ನಮ್ಮ ಮನೇಲಿ ಎಲ್ಲರಿಗಿಂತ ದೊಡ್ಡ ರೌಡಿ ಅವಳು. ನೋಡಿ, ಇವಳು ನಮ್ಮ ಮನೆಯ ಐಶ್ವರ್ಯ ರಾಯಿ. ಥ್ಯಾಂಕ್ ಯು.